ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕೂಗಿನೊಂದಿಗೆ 6ನೇ ತಾರೀಕು ಅಕ್ಟೋಬರ್ನಿಂದ ಬಳ್ಳಾರಿಯಿಂದ ಒಂದು ಜಾಥಾ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳ ಮುಖಾಂತರ ಸಾಗಿಸಿ ಇವತ್ತು ಕಲಬುರಗಿಗೆ ಬಂದಿದ್ದೇವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆ ನಡೆಸಿ ಎಲ್ಲ ಜಿಲ್ಲೆಗಳ ಪ್ರತ್ಯೇಕ ಬೇಡಿಕೆಗಳನ್ನು ಜ್ಞಾಪಕ ಪತ್ರದ ಮೂಲಕ ಇವತ್ತು ಚೇರ್ಮನ್ ಅವರಿಗೆ ತಲುಪಿಸಬೇಕಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಜಾಥಾ ಹೊರಟಿರುವ ಕಾರಣ ಏನಂದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಕೋಟ್ಯಾಂತರ ಗಟ್ಟಲೆ ಹಣ ಖರ್ಚಾಗ್ತಾ ಇದೆ ಅಂತ ಸರ್ಕಾರ ಜಾಹೀರಾತು ಮುಖಾಂತರ ಹೇಳ್ತಾ ಇದೆ ಮತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಧ್ವಜಾರೋಹಣ ಮಾಡಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ನಾವು ಸ್ವತಃ ಕಣ್ಣಾರೆ ಕಂಡಿದ್ದೇನೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಬಹಳ ಈ ಜಿಲ್ಲೆಗಳು ತಾಲೂಕುಗಳು ಬಹಳ ಹಿಂದಿದ್ದಾವೆ. ಎಷ್ಟು ಮಟ್ಟಿಗೆ ಅಂದ್ರೆ ಬಹಳಷ್ಟು ಕಡೆ ಹಳ್ಳಿಗಳಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಶೌಚಾಲಯಗಳಿಲ್ಲ, ಆಸ್ಪತ್ರೆಗಳೇನಿದ್ದಾವೆ ಆಸ್ಪತ್ರೆಗಳು ಕೇವಲ ಗೋಡೆಗಳಾಗಿದ್ದಾವೆ, ವೈದ್ಯರಿಲ್ಲ, ಶಾಲೆಗಳು ಏನಿದ್ದಾವೆ ಅದರ ಶಾಲೆಗಳ ಶಿಕ್ಷಕರಿಲ್ಲ, 80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ, ಅದರಲ್ಲಿ 22,000 ಶಿಕ್ಷಕರ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. 9,000 ಏನು ಮಕ್ಕಳು ಕಳೆದ 4 ವರ್ಷಗಳಲ್ಲಿ ಅಪೌಷ್ಟಿಕತೆಯಿಂದ ತೀರ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. 600ಕ್ಕಿಂತ ಹೆಚ್ಚು ತಾಯಂದಿರು ಏನು ರಕ್ತಹೀನತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 30 ಲಕ್ಷ ಜನ ಈ ಭಾಗದಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹೀಗೆ ಸಮಸ್ಯೆಗಳ ದೊಡ್ಡ ಪಟ್ಟಿ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಳಿರುವ ಏನು ಅಂಕಿಅಂಶ ಇದೆ ಕರ್ನಾಟಕದಲ್ಲಿ, ಅತಿ ಹೆಚ್ಚು ಆತ್ಮಹತ್ಯೆ ರೈತರು ಮಾಡ್ಕೊಳ್ಳುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಹೀಗೆ ಈ ಎಲ್ಲಾ ಸಮಸ್ಯೆಗಳು ನಾವು ನೋಡಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ, ಆದ್ರೆ ಆ ಅಭಿವೃದ್ಧಿ ಏನಿದೆ ಅದು ಕುಂಠಿತವಾಗ್ತಾ ಇದೆ. ಅದು ಏನು ಯಾವ ಗತಿಯಲ್ಲಿ ಅಭಿವೃದ್ಧಿ ಸಾಗಬೇಕಿತ್ತು ಅದು ಸಾಗ್ತಾ ಇಲ್ಲ. ಹಾಗಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕಾಗಿ ಈ ಜಾಥಾವನ್ನು ಹೊರಟಿದ್ದೇವೆ. ಇವತ್ತು ನಾವು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಚೇರ್ಮನ್ ಇದ್ದಾರೆ, ಅವರಿಗೆ ಜ್ಞಾಪಕ ಪತ್ರವನ್ನು ಕೊಟ್ಟು ಎಲ್ಲಾ ಜಿಲ್ಲೆಗಳ ಪ್ರತ್ಯೇಕವಾದ ಡಿಮಾಂಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿಗೆ ವಿಶೇಷವಾಗಿ, ಯಾಕಂದ್ರೆ ಇಲ್ಲಿ ನಾವು ಇದನ್ನು ಸಮಾರೋಪ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಏನು ರೈಲ್ವೆ ಡಿವಿಷನ್ ಏನು ಮಾಡಬೇಕಂತ ಬಹಳ ದಿನಗಳಿಂದ ಜನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಸರ್ಕಾರ ಪೂರ್ಣಗೊಳಿಸಬೇಕು. ಮತ್ತು ಇಲ್ಲಿ ಹಳೆ MSK ಮಿಲ್ ಇತ್ತು, ಅದು ಬಂದಾಯ್ತು. ಅದರ ಜಾಗಕ್ಕೆ ಹೊಸದಾಗಿ ಇಂಡಸ್ಟ್ರೀಸ್ಗಳು ಕೂಡ ಇಲ್ಲಿ ಪ್ರಾರಂಭ ಆಗ್ಬೇಕಂತನೂ ಕೂಡ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.